ಆಗುತ್ತೆ. ಹಾಂ ಏನು ಮದುವೆ ಮನೆಯಲ್ಲಿ ಅವ್ನ ಭಾವ ಅವ್ನ ಬಾಮಿದ ಕೈ ಹಿಂದಕ್ಕೆ ಭಾವ ಅವ್ನ ಬಾಮಿದ. ಇವತ್ತು ಅವತ್ತಿನಿಂದ ಇವತ್ತಿನವರೆಗೂ 2 ಅವರ್ 3 ಅವರ್ ಮುಂಚೆ ಹೋಗಿ ಕಾಯ್ತಿದ್ದು. ಆದ್ರೆ ಇವತ್ತು ಕಸ್ಟಮರ್ಗೆ ನಾವು 1 ಅವರ್ ಕಾಯಿಸ್ತೀವಿ. ಕಚ್ಚೆ ಬಿಡ್ತಲ್ಲ. ಸ್ನೇಹಿತರೆ, ಇಲ್ಲಿಂದ ಪವನ್ ತಗೊಂಡು ಹೋಗ್ತಾನೆ ಗಾಡಿ. ಇವಾಗ ನಾನು ಇಲ್ಲಿಂದ ಮನೆ ಕಡೆ ಕೊಡ್ತೀನಿ. ಇಲ್ಲ ಕಂಡ್ಬರ ಅದ್ರಲ್ಲಿ ಏನಿದೆ. ಅಜ್ಜಿ ನಮ್ಮನೆ ನೋಡ್ತೈತಿ ಫ್ರೆಂಡ್ಸ್. ಏನೋ ಮಾಡ್ತಾವನಲ್ಲ ಕೋತಿ ನನ್ನ ಮಗ ಅಂತ. ವಡೆ ಪಡೆ ಏನು ಮಾಡಾರೋ ಇಲ್ವೋ? ತೂತೊಡೆ ನಮ್ಮ ಮನೇಲಿ ಏನೋ ತಲೆಯಲ್ಲಿ ಕೂದಲು ಬರುತ್ತೆ ಅಂತ ಅಂದ್ಬಿಟ್ಟು ಇದು ಬೇರೆ ಕೊಟ್ಟಿದ್ದಾರೆ. ಇದನ್ನೆಲ್ಲ ಹಾಕ್ಕೊಂಡು ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಬಜರಂಗಿಗಿರಿ ವ್ಲಾಗ್ಸ್. ಎಲ್ಲರೂ ನಮಸ್ಕಾರ ಸ್ನೇಹಿತರೆ. ನಮ್ಮ ನೆನ್ನೆ ವ್ಲಾಗಲ್ಲಿ ಆರೋಹಳ್ಳಿ ಟ್ರಿಪ್ ಮದುವೆಗೆ ಹೋಗಿದ್ವಿ. ಇವತ್ತು ಕೂಡ ಆರೋಹಳ್ಳಿ ಟ್ರಿಪ್ ಮದುವೆಲ್ಲೇ ಇದ್ದೀವಿ. ಇದನ್ನೆಲ್ಲ ಪಿಕಪ್ ಮಾಡಿಕೊಂಡು ನಾವು ಮತ್ತೆ ಡ್ರಾಪ್ ಮಾಡೋಕ್ಕೆ ಹೋಗಬೇಕು ಮನೆ ಕಡೆ. ಇವಾಗ ಸದ್ಯಕ್ಕೆ ಬೆಳಗ್ಗೆನೇ ಎದ್ದಿದ್ದೀವಿ. ಬೆಳಗ್ಗೆ ಎದ್ದು ರೆಡಿ ಆಗಿದ್ದೀವಿ. ಮಗ ತೊಳ್ಕೊಂಡು ಸದ್ಯಕ್ಕೆ ಸ್ನಾನ ಏನೋ ಇಲ್ಲ ಎಲ್ಲ ಪಕ್ಕನೇ ಮನೆ ಇದೆಯಲ್ಲ, ಹಂಗಾಗಿ ಇವಾಗ ಇಲ್ಲೇ ರೆಡಿ ಆಗಿಬಿಟ್ಟು ಚೌಟ್ರಿಗೆ ಟಿಫನ್ಗೆ ಹೋಗ್ಬೇಕು. ನಮ್ಮ ಮನೇಲಿ ಏನೋ ತಲೆಯಲ್ಲಿ ಕೂದಲು ಬರುತ್ತೆ ಅಂತ ಅಂದ್ಬಿಟ್ಟು ಇದು ಬೇರೆ ಕೊಟ್ಟಿದ್ದಾರೆ. ಇದನ್ನೆಲ್ಲ ಹಾಕ್ಕೊಂಡು ಇವಾಗ ಅಲ್ಲಿಗೆ ಹೋಗ್ಬೇಕು. ಒಂದು ರೆಡಿ ಆಗ್ಬಿಟ್ಟು ಅದು ಹಾಕೋರೆ ತಲೆಯಲ್ಲಿ ಕೂದಲು ಬರ್ತದೆ ಅಂತ, ಅದು ಹಾಕೊಂಡು ಬರ್ತದೆ ಅಂತ ಕೊಟ್ಟವ್ರ ಶಿಷ್ಯ. ಅದು ಏನು ಬರ್ತದೋ ಬಿಡ್ತದೋ ಗೊತ್ತಿಲ್ಲ. ಹಾಕೋದು ಎಷ್ಟು ದಿನದಿಂದ ಆಗ್ತಾ ಇದ್ದೀರ ಅಣ್ಣ? 15 ದಿವಸದಿಂದ ಆಗ್ತಾ ಇದ್ದೀನಿ. ಒಂದು ಚಿಗುರು ಹೊಡೆದಿಲ್ವಲ್ಲ ಅಲ್ಲಿ? ಓಕೆ ಸ್ನೇಹಿತರೆ, ಟಿಫನ್ ಮಾಡ್ಕೊಂಡು ಬರೋಣ ಬನ್ನಿ. ನಾವು ಇಲ್ಲಿಗೆ ಬಂದಾಗ ಸ್ನೇಹಿತರೆ ಕತ್ಲಿದ್ದರಿಂದ ಏನು ತೋರ್ಸೋಕ್ಕಾಗಿಲ್ಲ ನಿಮಗೆ. ಇವತ್ತು ಬೆಳಕಿದೆ, ಬೆಳಕಲ್ಲಿ ತೋರಿಸ್ತೀನಿ ನೋಡಿ ಯಾವ ಚೌಟ್ರಿಗೆ ನಾವು ಮದುವೆಗೆ ಬಂದಿರೋದು ಅಂತ. ಇಲ್ಲೇ ನಮ್ಮ ಗಾಡಿ ಒಳ್ಳೆ ಏನು ಮರ ಶಿಷ್ಯ ಅದು? ಆ ಕಡೆ ಹಳ್ಳಿ ಮರ ಐತೆ, ಈ ಕಡೆ ಬಾಗೆ ಮರ ಇದ್ದಂಗೆ ಐತೆ. ಇಲ್ಲಿ ಹಾಕಿದ್ದೀವಿ ನಮ್ಮ ಗಾಡಿನ. ಹಾಕ್ಬಿಟ್ಟು ನೋಡಿ ಸ್ನೇಹಿತರೆ, ಇದೇ ಚೌಟ್ರಿ ಶ್ರೀ ಮಂಜುನಾಥ ಸ್ವಾಮಿ ಕಲ್ಯಾಣ ಮಂಟಪ. ಇಲ್ಲೇ ನಾವು ಇವಾಗ ಸದ್ಯಕ್ಕೆ ಟಿಫನ್ಗೆ ಅಂತ ಹೋಗ್ತಿರೋದು. ಇದರಲ್ಲಿ ನಮ್ಮ ನಾಗೇಂದ್ರನೂ ಇದ್ದಾನೆ. ಅದೇ ಶೀಸ್ ನೇಮ್ ಈಸ್ ನಾಗೇಂದ್ರ ಅಂತ ಹೇಳಿದ್ನಲ್ಲ, ಅವನು ಇಲ್ಲೇ ಇದ್ದಾನೆ. ಅವನ್ನ ತೋರಿಸ್ತೀನಿ ಬನ್ನಿ. ಮದುವೆ ಬಿಸಿಲಿದ್ದಾರೆ ಸ್ನೇಹಿತರೆ. ಎಲ್ಲ ಪ್ರೋಗ್ರಾಮ್ ಈಗ ಮಾಡ್ತಾಯಿದ್ದಾರೆ. ಇಲ್ಲಿ ಬರ್ತಾವನಲ್ಲ ಇವನೇ ನಮ್ಮ ಶೀಸ್ ನಾಗೇಂದ್ರ. ಬರ್ತಾ ಇದ್ದಾನೆ ಮದುವೆಗಿದ್ವಿ. ಈ ಮದುವೆ ಬಂದ್ಬಿಟ್ಟು ಸ್ನೇಹಿತರೆ, ನಮ್ಮ ನಾಗೇಂದ್ರ ಇದ್ದಾನಲ್ಲ, ನಾಗೇಂದ್ರರ ರಿಲೇಟಿವ್ ಇದೆ ಅಂತೆ. ಬಟ್ ನಮಗೂ ಗೊತ್ತಿಲ್ಲ. ಅವನು ಮದುವೆಗೆ ಅಂತ ಪಂಕಾಗಿ ರೆಡಿ ಆಗ್ಬಿಟ್ಟು ಬಂದಿರೋದು. ನಾವು ಮಾಮೂಲಿ ಡ್ಯೂಟಿಗೆ ಅಂತ ಬಂದಿರೋದು. ಏನು ನಾಗೇಂದ್ರ? ಏನಿಲ್ಲ ಅಣ್ಣ, ಶೀಸ್ ನೇಮ್ ಈಸ್ ನಾಗೇಂದ್ರ, ರೈಟ್? ನಾಗೇಂದ್ರನೇ ಬಂದು ಕರ್ಕೊಂಡು ಟಿಫನ್ಗೆ ಅಂತ ಕರ್ಕೊಂಡು ಹೋಗ್ತಾರೋದು ನಮ್ಮನ್ನ. ನಾವು ಬೆಳಗ್ಗೆಯಿಂದ ಮಲ್ಕೊಂಡೇ ಇದ್ವಿ. ಮಲಗಿದ್ದ ಕಾರಣ ನಾಗೇಂದ್ರ ಬಂದು ಎಬ್ಬರಿಸ್ಬಿಟ್ಟು ಅಣ್ಣ ಬನ್ನಿ ಅಣ್ಣ ಟಿಫನ್ ಮಾಡೋಣ ಅಂತ ಅಂದ್ಬಿಟ್ಟು ನಾಗೇಂದ್ರ ಕರ್ಕೊಂಡು ಹೋಗ್ತಾ ಇದ್ದಾನೆ. ಏನು ನಾಗೇಂದ್ರ ಟಿಫನ್ ಇವತ್ತು? ಪೊಂಗಲ್ ಜೊತೆಗೆ ಕೇಸರಿ ಬಾತು. ವಡೆ ಪಡೆ ಏನು ಮಾಡಾರೋ ಇಲ್ವೋ? ತೂತೊಡೆ ಮಾಡಲಿಲ್ವ? ತೂತೊಡೆ ಮಾಡಲಿಲ್ಲ. ಮಸಾಲೆ ವಡೆ ಮಾಡಲಿಲ್ಲ. ಅದರಲ್ಲಿ ಮಾಡಲಿಲ್ಲ ಸ್ನೇಹಿತರೆ. ಇವಾಗ ಏನಿದೆ ಸದ್ಯಕ್ಕೆ ಪೊಂಗಲ್ಲು ತಿನ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಟಿಫನ್ ಬಂದು ಮತ್ತು ಪೊಂಗಲ್ಲು ಮತ್ತು ಕೇಸರಿ ಬಾತು. ನಮ್ಮ ಶಿಷ್ಯ ಕೇಸರಿ ಬಾತು ಅಲ್ಲೇ ಬೈಕ್ ಹಾಕೊಂಬಿಟ್ಟವನೆ, ನಾನು ಹಾಕೊಂಬಿಟ್ಟಿದ್ದೀನಿ. ಪೊಂಗಲ್ಲು ತಿನ್ಕೊಂಡು ಇವಾಗ ಅಜ್ಜಿ ನಮ್ಮನೆ ನೋಡ್ತೈತಿ ಫ್ರೆಂಡ್ಸ್. ಏನೋ ಮಾಡ್ತಾವನಲ್ಲ ಕೋತಿ ನನ್ನ ಮಗ ಅಂತ. ಶಿಷ್ಯ ಓಕೆ ಫ್ರೆಂಡ್ಸ್, ಇವಾಗ ಟಿಫನ್ ಎಲ್ಲ ಮಾಡಿಕೊಂಡು ಅಲ್ಲ ಆಚೆ ಬಂದು ಬಾರೋ. ಇಲ್ಲೇ ಏನೂ ಇಲ್ಲ ಬಾ, ಆಯಿತು ಸುಮ್ಮನೆ ಹಂಗೆ ಒಂದೆರಡು ಮಾತು ಕೇಳ್ತೆ. ನಮ್ಮ ನಾಗೇಂದ್ರ ಚೈನ್ ಹಾಕೋನೆ ಫ್ರೆಂಡ್ಸ್. ಎಷ್ಟು ತೊಲೆ ಇದಾವೆ ಅಂತಂದರೆ ಸುಮ್ಮನಿರಡು ಡೂಪ್ಲಿಕೇಟು ಅಂತವನೇ. ಸರಿ ಹೇಳ್ಬಿಟ್ಟು ಉಂಗ್ರ ಅಂತ ಕೇಳಿದ್ರೆ ಸುಮ್ಮನಿರಡು ಅದು ಡೂಪ್ಲಿಕೇಟು, ಅವೇ 2 ಒರಿಜಿನಲ್ಲು. ಎಲ್ಲನೂ ಅಂಗಡಿಲಿ ಇಟ್ಬಿಟ್ಟಿದ್ದೀವಿ, ಬಿಡಿಸ್ಕೋಬೇಕು ಅಂತ ಹೇಳ್ತಾನೆ. ಇಲ್ಲ ಕಂಡ್ಬರ ಅದ್ರಲ್ಲಿ ಏನಿದೆ. ನಾವು ಡೂಪ್ಲಿಕೇಟ್ ಹಾಕೋ ಓಡಾಡ್ತಾ ಇಲ್ವೇ? ಒರಿಜಿನಲ್ ಅದು 2 ಅದು ಡೂಪ್ಲಿಕೇಟ್ ಆಗೋದು. ಓಕೆ ಫ್ರೆಂಡ್ಸ್, ನಮ್ಮ ನಾಗೇಂದ್ರ ಈ ಥರ ಅಂಗಡಿಲಿ ಇಟ್ಬಿಟ್ಟಿದ್ದಾನೆ. ಸದ್ಯಕ್ಕೆ ಬಿಡಿಸ್ಕೋತಾನೆ. ಇನ್ನೊಂದು 2 ತಿಂಗಳು
ಫ್ರೆಂಡ್ಸ್, ನಾವು ಅಮ್ಮಮ್ಮ ಅಂದರು ಬೆಳಿಗ್ಗೆಯಿಂದ ಮಗ ತೊಳೆದು ಟಿಫನ್ ಮಾಡಿಬಿಟ್ಟು ಇಲ್ಲೇ ಕಾಯ್ಕೊಂಡು ಕೂತಿದ್ದೀರಿ. ಟೈಮ್ ಇವಾಗ 2 ಗಂಟೆ. ಇಷ್ಟೊಗೆಲ್ಲ ಮದುವೆ ಮುಗಿಬೇಕಾಗಿತ್ತು. ಏನು ನಮ್ಮ ಗಾಡೀಲಿ ಬಂದ್ರೆ 10 ರಿಂದ 12 ಜನ ಬರ್ಬೋದು ಹೆಚ್ಚು. ಬೇಕಾದ್ರೆ 50 ಕಳಿಸಿ ಟಿ ಕಳಿಸಿ ಪಿಕಪ್ಪು ಮಾಡಿಸ್ಬಿಡ್ಬೋದು. ಬಟ್ ಆದರೆ ಕಸ್ಟಮರ್ ಒಪ್ಪಲ್ಲ. ನಾವು 50ಗೆ ಕೊಟ್ಟಿದ್ದೀವಿ ಬಾಡಿಗೆ, ಯಾಕ್ರಿ ಕೊಡಬೇಕು ಟಿಗೆ ಬಾಡಿಗೆ ಅಂತಂದರೆ ಅನ್ನೋರು ಇರ್ತಾರೆ. ಅವ್ರು ಅಂತಾರ ಇಲ್ಲೋ ಗೊತ್ತಿಲ್ಲ, ಬಟ್ ನಾವು ಹಂಗೆ ಹೇಳೋಕ್ಕೆ ಹೋಗೋದಿಲ್ಲ. ಆರಾಮಾಗೆ ಇಲ್ಲಿ ಬಾವ ಮಕ್ಕಳಿಬ್ಬರು ಹೋಗ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಅವ್ನು ಬಾವ ಅವ್ನು ಬಾವಿದ ಕೈ ಹಿಂದಕ್ಕೆ ಹೋಗೋದು, ಬಾವ ಅವ್ನು ಬಾವಿದ. ಉಲ್ಟಾ ಕ್ಯಾಮ್ರಾ ಕಾಣಿಸ್ತೈತಲ್ಲ, ಅದಕ್ಕೆ ಬಾವಿದ ಅನ್ನಕ್ಕೆ ಹೋಗಿ ಹಿಂಗೆ ಉಲ್ಟಾ ಕೈ ಹೋಗ್ತೈತೆ. ಎಲ್ಲ ಇದ್ರಪ್ಪ ಸಕ್ಕತ್ತಾಗಿದ್ದೀರಾ, ಕ್ಯಾಮ್ರಾದಲ್ಲಿ ಸೂಪರಾಗಿ ಗೊತ್ತಾಗಿದ್ದೀರಾ, ಸ್ಮಾರ್ಟ್ ಆಗಿದ್ದೀರಾ ಗೊತ್ತಾ. ಬಾವ ಮಕ್ಕಳು ಒಳ್ಳೆ ಫ್ರೆಂಡ್ಸ್ ಥರ ಓಡಾಡ್ತಾ ಇದ್ದಾರೆ ಫ್ರೆಂಡ್ಸ್. ಇವರು ಜಾಲಿಯಾಗೆ ಎಣ್ಣೆ ಕುಡಿತಾರಂತೆ ಫ್ರೆಂಡ್ಸ್. ಏನು ಎಣ್ಣೆ ಕುಡಿತೀಯ? ಆಲ್ಕೋಹಾಲ್. ಯಾವ್ದು ಬ್ರ್ಯಾಂಡು? ಎಮ್ ಎಚ್ ಮಹಾರಾಷ್ಟ್ರ. ನಮ್ದೆಲ್ಲ KA. ನೀನು ಕುಡಿಯಲ್ವಾ? ನಾನು ಕುಡಿಯಲ್ಲ. ಯಾಕೆ? ಅಭ್ಯಾಸ ಇಲ್ಲ. ಇನ್ನೂ ಮುಗ್ದಿಲ್ಲ, ಬರ್ಬೇಕು ಇಷ್ಟೊತ್ತಿಗೆಲ್ಲ. ಏನು ಮದುವೆ ಇಷ್ಟು ಗಂಟೆ ಮಾಡ್ತಾರೆ ಏನಪ್ಪ? ನೀನು ಕಚ್ಚೆ ಬಿಡ್ತಲ್ಲ, ಮೊನ್ನೆಯಿಂದ ಕಚ್ತಾನೆ ಇಲ್ಲ. ಮೊನ್ನೆ ಅವತ್ತೊಂದು ಕೈ ಕಚ್ಬಿಟ್ಟಿತ್ತು, ಇವತ್ತು ಶೋಭನ ಮಾಡಿ ಎಲ್ಲ ಇಲ್ಲೇ ಕಳಿಸ್ತಾ ಇರಬೇಕು. ನೋಡ ಅವತ್ತಿಲ್ಲಿ ಕಚ್ಬಿಟ್ಟಿತ್ತು ಮುಳ್ಳು. ಅವತ್ತು ಇದಾಗಿದೆ. ಜೇನು ನೋಡಕತ್ತೈತೆ. ಬರ ಕಾಫಿ ಕುಡ್ಕೊಂಡು ಬರ್ತೀನಿ ನಾನು. ಬಟ್ಟೆ ಕುಡಿಯೋಣ? ಇಲ್ಲ. ಸರಿ ಆಯ್ತು. ಬಾಯ್. ಹಾಕ್ತೀನಿ. ಒಂದ್ ಗಾದೆ ಐತೆ ಅಣ್ಣ. ಏನು ಗಾದೆ ಶಿಷ್ಯ? ಜೈನ್ ಕಚ್ಚಿದ್ರೆ ಜೈ ಅಂತಾರಂತೆ, ಜೈ ಅಂತ. ಕಡ್ದ ಕಚ್ಚಿದ್ರೆ ಕಳ್ಳ ಅಂತಾರಂತೆ. ನನ್ಗೆ ಹಂಗಾರೆ ಜೈನ್ ಕಚ್ಚಿರೋದು ಜೈ. ನಮ್ಮ ಅಪ್ಪ ಹಿಂಗೆ ಎಷ್ಟೊಂದ್ಸಲ ಎಕ್ಸ್ಪೀರಿಯನ್ಸ್ ಆಗಿದೆ. ನಿಮ್ಮ ಅಪ್ಪಂಗೆ ಬಿಡೋ ಶಿಷ್ಯ. ಏನು ಎಕ್ಸ್ಪೀರಿಯನ್ಸ್ ಆಗಿಲ್ಲ ಹೇಳು? ಏನು ಎಕ್ಸ್ಪೀರಿಯನ್ಸ್ ಆಗಿಲ್ಲ ಹೇಳಿ ನಿಮ್ಮ ಅಪ್ಪಂಗೆ? ಹೋಗಿ ಎಲ್ಲ ಆಗಿದೆಯಾ? ಕಳ್ಳವರಪ್ಪ. ಕೊನೆಗೂ ಪಿಕಪ್ ಮಾಡ್ಕೊಂಡು ಸ್ನೇಹಿತರೆ, ಕರೆಕ್ಟಾಗಿ ಇವಾಗ 3 ಗಂಟೆ. ನಾನು ಅನ್ಕೊಂಡಿದ್ದು 1 ಗಂಟೆಗೆಲ್ಲ ಹೊಡ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಇದು ಸಿಕ್ಕಾಪಟ್ಟೆ ಲೇಟ್ ಆಗ್ಬಿಡ್ತು. ನಮ್ದು ಇವಾಗ ಮತ್ತೆ 4 ಗಂಟೆ ಯಾದಗಿರಿ ಪಿಕಪ್ ಇದೆ. ಪಿಕಪ್ ಮಾಡಿಕೊಂಡು ಪವನ್ ಹೋಗ್ತಾನೆ, ನಾನು ಹೋಗ್ತಾ ಇಲ್ಲ. ಏನಕ್ಕಪ್ಪ ಅಂತಂದರೆ ನಾಳಿದ್ದು ಒಂದು ರೀಸನ್ ಇದೆ. ಹಂಗಾಗಿ ನಾನು ಹೋಗ್ತಾ ಇಲ್ಲ, ಪವನ್ ಹೋಗ್ತಾ ಇದ್ದಾನೆ, ಯಾದಗಿರಿಗೆ ಹೋಗ್ತಾ ಇದ್ದಾನೆ. ಅದಕ್ಕೆ ಸದ್ಯಕ್ಕೆ ಇವಾಗ ಪವನ್ಗೆ ಹೋಗ್ಬಿಟ್ಟು ಗಾಡಿ ಕೊಡ್ಬೇಕು ನಾನು ತಗೊಂಡೋಗಿ. ಪವನ್ ಓಡಿಸ್ತಾ ಇರೋ ಗಾಡಿ ಸೀನಾ ತಗೊಂಡೋಗೋನೆ. ಸೀನಾ ಆಲ್ರೆಡಿ ಪವನ್ನೇ ಫೋನು. ಸೀನಾ ತಗೊಂಡೋಗೋನೆ. ಯಾಕೆಂದರೆ ಪವನ್ ಅಸ್ಸಾಂಗೆ ಹೋಗಿದ್ನಲ್ಲ, ಅಸ್ಸಾಂಗೆ ಹೋಗಿ ಬಂದಿದ್ದು ಒಂದು ಲೇಟ್ ಆಗಿತ್ತು. ಪ್ಲಸ್ ಅದ್ರ ಜೊತೆಗೆ ಅವನಿಗೂ ರೆಸ್ಟ್ ಇರಲಿಲ್ಲ. ಮನೆಗೆ ಹೋಗಿ 1-2 ದಿನ ಓಟ್ ಬರ್ತೀನಿ ಅಂತಂತೇಳಿ ಪವನ್ 1-2 ದಿನ ಮನೆಗೆ ಹೋಗಿದ್ದ. ಹಂಗಾಗಿ ಇವಾಗ ನಾನು 1-2 ದಿನ ರೆಸ್ಟು ಮನೇಲಿ. ನಮ್ದೇನು ಬರೀ ಲೋಕಲ್ ಡ್ಯೂಟಿನೇ ಮಾಡ್ತಾರೆ, ನಾನು ಎಲ್ಲೂ ಲಾಂಗ್ ಹೋಗ್ತಾ ಇಲ್ಲ. ಸದ್ಯಕ್ಕೆ ಇವಾಗ ಪವನ್ ಕೈ ಗಾಡಿ ಕೊಡಬೇಕು. ಪವನ್ ಇವಾಗ ಅಲ್ಲಿ 2 ವೀಲರ್ ತಗೊಂಡು ಅಲ್ಲಿ ಬಂತಾನೆ. ಅಂದವೇ ಗಾಡಿ ಕೊಟ್ಬಿಟ್ಟು ನಾನು ಹಿಂಗಿಂದ ಮನೆಗೆ ಹೋಗ್ತೀನಿ. ದರ್ಶು ಅವನ ಜೊತೆಗೆ ಹೋಗ್ತಾನೆ, ಪವನ್ ಜೊತೆಗೆ. ಓಕೆ ಸ್ನೇಹಿತರೆ, ಇವಾಗ ನಾವು ಆದಷ್ಟು ಬೇಗ ಟೈಮ್ ಪಿಕಪ್ ಮಾಡಬೇಕು. ಏನಕ್ಕೆ ಅಂತಂದರೆ 4 ಗಂಟೆ ಪಿಕಪ್ ಇರೋದು. ಇವಾಗ ಆಲ್ರೆಡಿ 3 ಗಂಟೆ ಟೈಮಿಲ್ಲಿ 1 ಅವರ್ ಡ್ರಾಪ್ ಆಗಿ ಹೋಗುತ್ತೆ. ಅವತ್ತಿನಿಂದ ಇವತ್ತಿನವರೆಗೂ 2 ಅವರ್ 3 ಅವರ್ ಮುಂಚೆ ಹೋಗಿ ಕಾಯ್ತಿದ್ದು. ಆದರೆ ಇವತ್ತು ಕಸ್ಟಮರ್ಗೆ ನಾವು 1 ಅವರ್ ಕಾಯಿಸ್ತೀವಿ ಫಿಕ್ಸು. ಆದರೆ ನನಗೆ ಫೋನ್ ಬರಲ್ಲ, ಪವನ್ಗೆ ಬರುತ್ತೆ. ಯಾಕಂದ್ರೆ ಡ್ರೈವರ್ ಡೀಟೇಲ್ಸ್ ಪವನ್ದೇ ಕೊಟ್ಬಿಟ್ಟಿರೋದು. ಹಾಗೆ ಬರುತ್ತೆ. ನೋಡೋಣ. ನಾವು ಸುಮ್ಮನೆ ಲೇಟ್ ಮಾಡಲ್ಲ ಸ್ನೇಹಿತರೆ. ಈ ಥರ ಕಸ್ಟಮರ್ ಲೇಟ್ ಮಾಡೋದ್ರಿಂದ ಲೇಟ್ ಆಗುತ್ತೆ. ಇವಾಗ ಇವ್ರಿಗೂ ಅರ್ಜೆಂಟ್ ಮಾಡೋಕ್ಕಾಗಲ್ಲ, ಅವ್ರನ್ನೂ ಬಿಟ್ಕೊಡೋಕ್ಕಾಗಲ್ಲ. ಓಕೆ ಸ್ನೇಹಿತರೆ, ಒಳ್ಳೆ ವ್ಯೂ ಇದೆ ನಮ್ಮ ಕನಕಪುರ ರೋಡನ್ನು. ಮಳೆ ಬಂದ್ಬಿಟ್ರೆ ಇನ್ನೂ ಅದ್ದೂರಿಯಾಗಿ ಕಾಣಿಸುತ್ತೆ. ಇದು ಯಾವುದೋ ಒಳ್ಳೆ ಬೇರೆ ಕಡೆ ಬಂದ್ಬಿಟ್ಟಿದ್ದೀವೇನೋ ಅನ್ನೋ ಥರ ಫೀಲ್ ಬರುತ್ತೆ ಕನಕಪುರ ರೋಡಲ್ಲಿ. ಇದು ಆರೋಹಳ್ಳಿ, ಜಸ್ಟ್ ಆರೋಹಳ್ಳಿ ಪಾಸ್ ಆಗ್ತಾ ಇದೀನಿ ಇವಾಗ. ಇದು ನೋಡಿ ಸಖತ್ತಾಗಿದೆ ವ್ಯೂ ಎಲ್ಲ. ಮಳೆ ಬಂದರೆ ಒಳ್ಳೆ ಗ್ರೀನರಿ ಇರುತ್ತೆ. ಇವಾಗ ಸದ್ಯಕ್ಕೆ ಬೇಗ ಹೋಗಿ ಪವನ್ ಕೈ ಗಾಡಿ ಕೊಡೋಣ ಬನ್ನಿ. ಇವಾಗ ಅರ್ಜೆಂಟ್ ಇರಲ್ವಾ ಸ್ನೇಹಿತರೆ? ಅವಾಗ ಎಲ್ಲ ರೋಡ್ ಫ್ರೀಯಾಗಿರ್ತವೆ. ನಮ್ಗೆ ಯಾವಾಗ ಅರ್ಜೆಂಟ್ ಇರುತ್ತೆ ಪಿಕಪ್ ಮಾಡೋಕ್ಕೆ ಅಂತಂದ್ಬಿಟ್ಟು ಅನ್ಕೋತೀವೋ ಅವಾಗ ಎಲ್ಲ ರೋಡು ಈ ಥರ ಬ್ಲಾಕ್ ಆಗಿರುತ್ತೆ. ಅದ್ರ ಜೊತೆಗೆ ಈ ಸಿಗ್ನಲ್ಲು ಇಲ್ಲಾಂದ್ರೂ ಇನ್ನೂ 1 ನಿಮಿಷ ಗಂಟೆ ಬಿಡ್ತಿತ್ತು ಈ KSIT ಹತ್ರ ಇರೋ ಸಿಗ್ನಲ್ಲು. ಇವತ್ತು ನಮ್ಮ ಮನೆ ಬರೋಕ್ಕೆ ಏನು 10 ಸೆಕೆಂಡು ಬಿಟ್ಟಿಲ್ಲ. ಅಲ್ಲಿಗೆ ಅರ್ಜೆಂಟ್ ಇದ್ದಾಗ ಬೇಗ ಹೋಗೋಕ್ಕಾಗಲ್ಲ. ಅದಕ್ಕೆ ಅರ್ಜೆಂಟ್ ಮಾಡ್ಕೊಂಡು ಎಲ್ಲೂ ಹೋಗ್ಬಾರ್ದು ಸ್ನೇಹಿತರೆ. ಟೆನ್ಷನ್ ತಗೊಳಲ್ಲ, ಆರಾಮಾಗಿ ನಿಧಾನಕ್ಕೆ ಹೋಗ್ತೀವಿ.
ಲೇಟ್ ಆದರೂ ಪರವಾಗಿಲ್ಲ. ಅಲ್ಲಿ ಹೋಗಿ 5 ಗಂಟೆಗೆ ಹೋದ್ರೂ ಅವರು 6 ಗಂಟೆ ಹಾಗೆ ಮಾಡೇ ಮಾಡ್ತಾರೆ, 6 ಗಂಟೆ ಮಾಡೇ ಮಾಡ್ತಾರೆ. ಬಟ್ ಅವ್ರ ಅರ್ಜೆಂಟಿಗೆ ನಾವು ಬೇಗ ಹೋಗಿ ಸುಮ್ಮನೆ ರಿಸ್ಕ್ ತಗೊಳೋದು ಬೇಡ, ನಿಧಾನಕ್ಕೆ ಆರಾಮಾಗಿ ಡ್ರಾಪ್ ಮಾಡಿಬಿಟ್ಟು ಓಪನ್ ಆಗಿ ಹೇಳ್ಬಿಡೋದು. ಈಗ 1 ಅವರ್ ಬರ್ತಾ ಇದ್ದೀವಿ ಸರ್, ಇಂಥ ಜಾಗದಲ್ಲಿ ಇದ್ದೀವಿ ಅಂತ ಅಂದ್ಬಿಟ್ಟು ಮುಂಚೆಗೆ ಹೇಳ್ಬಿಡೋದು. ಏನಂತೀರಾ, ಕರೆಕ್ಟ್ ಅಲ್ವಾ? ಪವನ್ ಆಲ್ರೆಡಿ ಬಂದು ನಿಂತಿದ್ದಾನೆ ಸ್ನೇಹಿತರೆ. ಇವಾಗ ಪವನ್ ಕೈ ಗಾಡಿ ಕೊಟ್ಟು ನಾ ಇಲ್ಲಿಂದ ಹೊರಡಬೇಕು. ಅವ್ನು ಮುಂದೆ ಹೋಗ್ತಾ ಏನಲ್ಲ, ನಾನು ಇಲ್ಲೇ ನಿಲ್ಲಿಸ್ತಿದ್ನಪ್ಪ. ಪವನ್ ಬಂದು ನಾನು ನಿಂಗೆ ಡೀಟೇಲ್ಸ್ ಹೇಳ್ತೀನಿ, ಫೋನ್ ಮಾಡ್ಬಿಟ್ಟು ಇವ್ರ ಹತ್ರ ಅಮೌಂಟ್ ಕಲೆಕ್ಟ್ ಮಾಡ್ಬೇಕು ಹಂಗೆ. ಓಕೆ ಬಾಯ್. ಹಾಂ ಬಾಯ್ ಬಾಯ್ ಶಿಷ್ಯ. ಎಲ್ಲ ಕೊನೆಗೆಲ್ಲ ಪ್ಯಾಕ್ ಮಾಡಿ ಬ್ಯಾಗೇ ಬಿಟ್ಬಿಡ್ತಾ ಇದ್ದೆ. ಸ್ನೇಹಿತರೆ, ಇಲ್ಲಿಂದ ಪವನ್ ತಗೊಂಡು ಹೋಗ್ತಾನೆ ಗಾಡಿ. ಇವಾಗ ನಾನು ಇಲ್ಲಿಂದ ಮನೆ ಕಡೆ ಕೊಡ್ತೀನಿ. ಲೆಫ್ಟು, ಏಯ್ ಸಿಗ್ನಲ್ ಲೆಫ್ಟ್ ಓಡಿಸು, ಸಿಗ್ನಲ್ ಲೆಫ್ಟು ಫಸ್ಟ್ ರೈಟು, ಆ ರೋಡ್ ಒಂದೇ ಡೆಡ್ ಎಂಡ್ ಲೆಫ್ಟು. ಹಾಂ ಓಕೆ ಬಾಯ್. ಬದರ್ ಹೋಗೋಣ. ಅಲ್ಲಿಂದ ಪವನ್ ಕೈಗೆ ಗಾಡಿ ಕೊಟ್ಬಿಟ್ಟು ನಾನು ಆಟೋದಲ್ಲಿ ಈ ಕಡೆ ನಮ್ಮ ಹುಡುಗ ಬಂದಿದ್ದ ಪಿಕಪ್ ಮಾಡೋಕ್ಕೆ ಅಂತಂದ್ಬಿಟ್ಟು ಇವಾಗ ನಾನು ಇಲ್ಲಿಂದ ಪಾರ್ಕಿಂಗ್ ಹತ್ರ ಹೋಗ್ತಾ ಇದ್ದೀನಿ. ಪಾರ್ಕಿಂಗ್ ಹತ್ರ ಹೋಗ್ಬಿಟ್ಟು ಟಿ ಗಾಡಿಗಳೆಲ್ಲ ಖಾಲಿ ನಿಂತಿದ್ದಾವೆ, ಯಾವ ಬಾಡಿಗೆ ಆಗಿಲ್ಲ ಅವಕ್ಕೆ. ಹೋಗ್ಬಿಟ್ಟು ಪಾರ್ಕಿಂಗ್ ಹತ್ರ ಒಂದು ವಿಸಿಟ್ ಹಾಕ್ಬಿಟ್ಟು ಮನೆ ಹತ್ರ ಹೋಗೋದೆ. ನನಗೆ ನಾಳೆ 50 ಆ ಗಾಡಿ ಬರುತ್ತೆ, ಡಿ ಗಾಡಿ. ಆ ಗಾಡಿ ಬಂದರೆ ಆ ಗಾಡಿ ಯಾವ್ದಾರ ಲೋಕಲ್ ಸಿಕ್ಕರೆ ಆ ಗಾಡಿ ತಗೊಂಡು ಡ್ಯೂಟಿಗೆ ಹೋಗ್ತೀನಿ. ಇಲ್ಲ ಅಂತಂದರೆ ಪವನ್ ಬರ್ತಾನಲ್ಲ, ಪವನ್ ಬರೋದು ಮಂಗಳವಾರ. ಸೀನಾ ಬರ್ತಾನೆ, ಸೀನಾ ಬಂದಮೇಲೆ ಸೀನನ್ನೇ ಕಳಿಸೋದು, ಇಲ್ಲಾಂದರೆ ನಾನೇ ಹೋಗೋದು. ಇಲ್ಲಾಂದರೆ ಆ ಗಾಡಿಗೆ ಲೈನರ್ ಓಡಿಸೋ ಕೆಲಸ ಐತೆ, ಬ್ರೇಕ್ದು ಅದ್ರದ್ದು ಒಂದು ಕೆಲಸ ಮುಗಿಸ್ಕೊಬೇಕು. ಈಗ ಸದ್ಯಕ್ಕೆ ಇವತ್ತಿನ ನೋಡೋಣ, ಬನ್ನಿ ಸ್ನೇಹಿತರೆ. ಇವಾಗ ಪಾರ್ಕಿಂಗ್ ಹತ್ರ ಹೋಗೋಣ. ಫೈನಲಿ ಕಸ್ಟಮರ್ನೆಲ್ಲ ಡ್ರಾಪ್ ಮಾಡಿ ಇವಾಗ ನಾನು ಮನೆ ಕಡೆ ಹೊರಟೆ ಸ್ನೇಹಿತರೆ. ಇವಾಗ ಪವನ್ ಕೈಗೆಲ್ಲ ಗಾಡಿ ಕೊಟ್ಟಿದ್ದಾಯಿತು, ಕೊಟ್ಬಿಟ್ಟು ಅಲ್ಲಿಂದ ಮನೆ ಕಡೆ ಹೊರಟಿದ್ದೀನಿ. ನಮ್ಮ 2 ವೀಲರು ಬ್ಲ್ಯಾಕ್ ಬ್ಯೂಟಿನ ಎತ್ಕೊಂಡು ಪಾರ್ಕಿಂಗಲ್ಲಿತ್ತು ಗಾಡಿ. ಪಾರ್ಕಿಂಗಿಂದ ಗಾಡಿ ತಗೊಂಡು ಇವಾಗ ಮನೆ ಕಡೆಗೆ ಹೋಗ್ತಾಯಿದ್ದೀನಿ. ನೋಡ್ರಿ ಅವ್ನು ಹೆಂಗೆ ಬರ್ತಾನೆ. ಮನೆ ಕಡೆ ಹೋಗಿ ಸದ್ಯಕ್ಕೆ ನಾಳೆ ಆ ಗಾಡಿ ಬಂದಮೇಲೆ ಸಣ್ಣ ಪುಟ್ಟ ಕೆಲಸ ಇದೆ, ಆ ಗಾಡಿ ಮಾಡಿಸ್ಕೊತೀನಿ. ಸದ್ಯಕ್ಕೆ ಇವತ್ತೊಂದೇನು ಕೆಲಸ ಇಲ್ಲ ನನಗೆ. ನೋಡೋದ ಹೋಗ್ಬಿಟ್ಟು ಇವತ್ತಿನ ಲಾಗು ಸದ್ಯಕ್ಕೆ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ ಸ್ನೇಹಿತರೆ, ಬಾಯ್ ಬಾಯ್. ಟ್ವಿಸ್ಟ್ ಏನಪ್ಪ ಅಂತಂದರೆ 28ನೇ ತಾರೀಕು ನಮ್ಮ ಮಿಸ್ಸಸ್ ಬರ್ಡೇ ಇದೆ. ನಾನು ಡ್ಯೂಟಿಗೆ ಹೋಗ್ತಾಯಿನಿ ಅಂತ ಹೇಳಿದ್ದೀನಿ. ಸದ್ಯಕ್ಕೆ ಇವಾಗ ಮನೆಗೆ ಹೋದಂಗೆ ಇವಾಗ ಸಡನ್ನಾಗಿ ಹೋಗ್ತಾಯಿನಿ ಅಂತ ಹೇಳಿದ್ದೀನಿ. ಮನೆಗೆ ಹೋದ ತಕ್ಷಣ ಏನು ರಿಯಾಕ್ಷನ್ ಇರುತ್ತೆ ನೋಡೋಣ. 28ಕ್ಕೆ ಇರೋಲ್ಲ ಅಂತ ಹೇಳಿದ್ದೆ ನಾನು. ನೋಡೋಣ ಬನ್ನಿ ಏನಂತಾರೆ. ಸ್ಮೈಲ್ ಬಂತು. ಮಿಸ್ಸಸ್ ಗೊತ್ತಿಲ್ಲ, ಬೀಗನೇ ಹಾಕ್ಬಿಟ್ಟವಳೆ ಫ್ರೆಂಡ್ಸ್, ನಾನು ಬರಲ್ಲ ಅಂದಿದ್ದಕ್ಕೆ. ಯಾಕೆ ಬಂದೆ? ಹೋಗ್ಬೇಕಿತ್ತು. ಎಲ್ಲಿಗೆ? ಆಚೆ ಕಡೆ ಖುಷಿನಾ? ನಾನು ಡ್ಯೂಟಿ ಮಾಡಕ್ಕೆ ಹೋಗೋದು ಕಣೆ, ನಾನು ಆಟ ಆಡಕ್ಕೆ ಹೋಗ್ತೀನ. ಏನು ಮದುವೆ ಮನೆಯಲ್ಲಿ ಮಾಡ್ಕೊಂಡು ಬಂದ್ಬಿಡ್ತೀಯ. ಇರು ನಿಂದು ಮಾಡ್ತೀನಿ, ಏನಿಲ್ಲ ಹೆಂಗೆ ಅಂತ ತೆಗಿತೀಯ ಅಂದರೆ ಹಂಗೆ ಹೆಂಗೆ ಹೆಂಗೆ. ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ